ಕುಮಾರ್ ಸರ್, ಇದೀಗ ಏನು ತಿಮ್ಮಾಪುರ ಅವರ ತಲೆದಂಡ ಆಗ್ಬೇಕನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಕೂಡ ಸೂಚನೆಯನ್ನ ನೀಡಿದೆ. ಇದ್ರ ಬಗ್ಗೆ ಸತ್ಯಾಂಶಗಳು ಏನು ಅನ್ನೋದನ್ನ ಅಲ್ಲಿ ಪರಿಗಣಿಸ್ತಾ ಇದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಮೇಡಮ್, ಏನು ಲಕ್ಷ್ಮೀನಾರಾಯಣನ್ ಅವರು ತಮಗೆ ಬೇಕಾಗಿರುವಂಥ ಬಾರ್ ಲೈಸೆನ್ಸನ್ನು ಪಡ್ಕೊಳ್ಳೋದಕ್ಕೆ ಪಟ್ಟಂಥ ಪ್ರಯತ್ನದಲ್ಲಿ ಅಧಿಕಾರಿಗಳು ಮತ್ತು ಅವರ ನಡುವೆ ನಡೆದಿರುವಂಥ ಸಂಭಾಷಣೆಯ ಆಡಿಯೋ ಕ್ಯಾಸೆಟ್ ಬಿಡುಗಡೆ ಆಯಿತು. ತದನಂತರ ಅದಕ್ಕೆ ಮುಂಚೆ ಅವ್ರಿಗೆ ಏನೇನೋ ಆಮಿಷಗಳು ಒಡ್ಡಿ ತಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಲಂಚ ಕೊಡೋದು ತಪ್ಪು, ಈಸ್ಕೊಳ್ಳೋದು ತಪ್ಪು. ಹೌದು. ಲಂಚ ಕೊಡೋಕ್ಕೆ ಮುಂದಾದ ವ್ಯಕ್ತಿ ಇದಾನಲ್ಲ, ಟ್ರಾಪ್ ಮಾಡಬೇಕೋ ಮತ್ತೊಂದು ಮಾಡಬೇಕೋ ಅದು ಆಮೇಲಿನ ವಿಷಯ. ಲಂಚ ಕೊಡೋದು ಪ್ರಪ್ರಥಮ ಅಪರಾಧ. A1 ಅವರೇ. A2 ಯಾರಾಗ್ತಾರೆ? ಈಸ್ಕೊಳ್ಳೋನು. ಲಂಚ ಕೊಡೋದು ತಪ್ಪು, ಈಸ್ಕೊಳ್ಳೋದು ತಪ್ಪು. ಈ ದೇಶದಲ್ಲಿ ದೊಡ್ಡ ಕಾನೂನಿದೆ ಅದಕ್ಕೆ ಸಂಬಂಧಪಟ್ಟಂತೆ. ಲಕ್ಷ್ಮೀನಾರಾಯಣ ಅವರು ಏನು ಆಪಾದನೆ ಮಾಡಿದ್ದಾರೆ, ಹಿರಿಯವ್ರ ನಿಮಿಷ ಬಿಡ್ರಿ, ಸುಮ್ಮನೆ ನೀವು ಮಾತಾಡ್ಬಿಡಿ. ನಾ ಪೂರ್ತಿ ಮಾತಾಡ್ಬೇಡ್ರಿ, ಆದ್ಮೇಲೆ ಮಾತಾಡ್ಕೊಳ್ರಿ ನೀವು. ಅವ್ರ ಮಗ ವಿನಯ್ ಅಂತ ಹೇಳೋ ಆಡಿಯೋನೇ ಇದೆ, ಅದನ್ನು ನಾನು ಬೇಕಾದ್ರೆ ತೋರಿಸ್ಲಿಕ್ಕೆ ಹೇಳಿ ಸರ್. ಇವತ್ತು AI ಮುಖಾಂತರ ಏನು ಬೇಕಾದ್ರೂ ಮಾಡ್ತಾರೆ BJP ಅವರು, JDS ಅವರು. ಜೋಬಲ್ಲೇ ಬಿಡಿ ಸ್ವಾಮಿ, ಬರ್ಕೊಳ್ರಿ. ಇರ್ತಕ್ಕಂಥದನ್ನ ಮಾತಾಡಿ. ಇಲ್ಲ ಒಂದ್ ನಿಮಿಷ, ನೀವು ಇರ್ತಕ್ಕಂಥ ವಿಷಯ ಮಾತಾಡಿ. ಮಾಡ್ತಾರೆ ಅಂತಕ್ಕಂಥ ಸುಮ್ಮನೆ ಏನೋ ಮಾತಾಡ್ದ. ನಾನು ಹೇಳೋದು ಒಂದ್ ನಿಮಿಷ ಮಾತಾಡುದು. ನಮ್ಮಲ್ಲಿ ಏನಾದ್ರು ಸದನದಲ್ಲೂ ಎರಡೂ ಪಕ್ಷಗಳದು ಇದೇ ಅವತಾರ. ಇಲ್ಲಿ ಡಿಬೇಟ್ ಇದೇ ಅವತಾರ. ಸಭಾಪತಿಗಳಿದ್ದಾರೆ ನೋಡಿ ಮೇಡಮ್, ಸದನವನ್ನ ಹೌಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಭಾಪತಿಗಳಿರ್ತಾರೆ. ಅವರು ಸಭಾಪತಿ ಸೀಟ್ ಮೇಲೆ ಕೂತ್ಕೊಂಡಾಗ ಎರಡು ಯಾವುದೋ ಪಕ್ಷ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ರಿ, ಗಲಾಟೆ ಮಾಡ್ರಿ ನೀವು ಅಂತ ಹೇಳಿದ್ರೆ ಹಚ್ಕಾಗೋದಿಲ್ಲ ಮೇಡಮ್. ಸರ್ಕಾರಕ್ಕೆ ನಮ್ಮ ರಾಜ್ಯದ ಜನತೆ ನೋಡ್ತಿದ್ದಾರೆ. ನಮ್ಮ ರಾಜ್ಯದ ಮರ್ಯಾದೆ ಕಂಪ್ಲೀಟ್ ಮಾಡಿ ಸರ್, ಮಾತಾಡಿ. ಕಂಪ್ಲೀಟ್ ಮಾಡಿ. ಪುಂಖಾನುಪುಂಖವಾಗಿ ಇಬ್ರು ಮಾತನಾಡಿದ್ದಾರೆ. ನಾನು ಅವ್ರು ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇರುವಾಗ ನಾನು ಒಂದು ಶಬ್ದವೂ ಮಾತಾಡಿಲ್ಲ. ಅವರು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ. ಆ ಮಾತುಗಳು ಉತ್ತರ ಕೊಡೋಕ್ಕೆ ನನ್ನನ್ನು ಕೇಳಿದ್ದೀನಿ, ನಾನು ಕೊಡ್ತಾ ಇದ್ದೇನೆ. ಸದನದಲ್ಲಿ ನಡ್ಕೊಂಡಿದ್ದಂಥ ಶಿಸ್ತುಬದ್ಧವಾದಂಥ ನಡವಳಿಕೆ ಇರಲಿಲ್ಲ, ಉಲ್ಲಂಘನೆ ಮಾಡಿದ್ರು ಅಂತ ಈಗ ಪುಂಖಾನುಪುಂಖವಾಗಿ ಮಾತನಾಡಿದ್ರು. ಈಗ ಇವರಿಬ್ಬರು ಮಾಡಿದ್ದೇನು? ಇಲ್ಲೂ ಒಂದು ಶಿಸ್ತಿದೆ ಅಲ್ವಾ? ಅಲ್ಲೂ ಸದನ ನಾಯಕರಿದ್ದಾರೆ. ನಮ್ಮ ಡಿಬೇಟಲ್ಲಿ ಪ್ರಶ್ನೆ ಕೇಳೋದಕ್ಕೆ ನೀವು ಆಂಕರ್ ಇದ್ದೀರಿ. ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದೀರಿ, ಅವರನ್ನು ಕರೆದಿದ್ದೀರಿ. ನಿಮ್ಮ ಪಕ್ಷದ ಇತರದ ವಿಚಾರಕ್ಕೆ ಏನು ಉತ್ತರ ಕೊಡಿ ನಿಮ್ಮ ಪಕ್ಷದ ಪರವಾಗಿ? ಒಂದು ನಿಮಿಷ ಕಾಲಿನ ಡಬ್ಬಗಳು ಹಿಂಗೆ ದೀಪ ಹಚ್ಚಿ, ಗಂಟೆ ಬಾರಿಸಿ, ತಟ್ಟೆ ಬಡೀರಿ. ಅರ್ಥ ಇದೆಯಾ? ಅರ್ಥ ಇದೆಯಾ? ಈಗ ಅವರೇ ಮಾತಾಡಿದ್ದು ಶಿಸ್ತಿರ್ಬೇಕು, ಮಾಡಬಾರ್ದು, ಜನರು ದುಡ್ಡು ವೇಸ್ಟ್ ಆಗ್ತಿದೆ, ಇದಕ್ಕೋಸ್ಕರ ಆ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಳ್ತಿದ್ರ. ಸದನದ ಒಳಗಡೆನೆ ಬ್ಲೂ ಫಿಲಂ ನೋಡ್ತಿದ್ದಿದ್ ನಾವಲ್ಲ ಮೇಡಮ್. ಸದನದ ಒಳಗಡೆನೆ ಶಿಕ್ಷೆ ಆಗಿದೆ, ಅನುಭವಿಸ್ತಾರೆ. ಇವತ್ತಿನ ವಿಷಯ ಏನು? ಕಾಂಗ್ರೆಸ್ ಸರ್ಕಾರ ನಾಯಕ ನಡ್ಕೋತಾರೆ ಅಂತ ದಯವಿಟ್ಟು ಎಲ್ಲರೂ ಕೂಡ, ನೀವು ವೀಕ್ಷಕರು ಎಲ್ಲರೂ ಕೂಡ ನೀವು ಕೂಡ ತೀರ್ಮಾನ ಮಾಡಿ. ಹಾಗೆ ಆರೋಪಗಳು ಪ್ರತ್ಯಾರೋಪಗಳು ಮಾಡಕ್ ಹೋದ್ರೆ ಬಿಜೆಪಿಯಲ್ಲಿದೆ, ಕಾಂಗ್ರೆಸ್ ಅಲ್ಲಿ ಎಲ್ಲಾ ಪಕ್ಷದಲ್ಲಿದೆ. ಅದು ಬೇಡ ಈಗ ಟಾಪಿಕ್. ಹಾಗಾದ್ರೆ ಕಾಂಗ್ರೆಸ್ ಏನು ಮಾಡಲ್ವಾ? ನಾನು ಇನ್ನು ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇಲ್ಲ. ಯಾಕೆ ಮಾತಾಡ್ತಾರೆ? ಎಸ್ ಮಾತಾಡಿ. ನಿಮ್ಗೆ ಅವ್ರು ನಿಯಂತ್ರಿಸಕ್ ಆಗೋದಿಲ್ಲ ಅಂತಂದ್ರೆ ನಮ್ಮನೇಲಿ ಯಾಕೆ ಕರಿತೀರಿ ಸೀನಿಯರ್ಸ್ನ? ಮಾತಾಡಿ ಸರ್. ಅವರಿಬ್ರು ಟಾಪಿಕ್ ಬಿಟ್ಟು ಹೋಗೋದು ಬೇಡ, ಮಾತಾಡ್ಬೇಕು. ನಾನು ಏನೇನು ಮಾತಾಡ್ತೀನೋ ಅದನ್ನೆಲ್ಲ ಬರ್ಕೊಳ್ಳಿ, ಉತ್ತರ ಕೊಡ್ಲಿ. ನಾನು ಬೇಡ ಅಂತ ಹೇಳೋದಿಲ್ಲ. ಮಾತಾಡಿ.